ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಭಾರತ ತನ್ನದೇ ಆದ ಸ್ವಂತ ಅಫಿಷಿಯಲ್ ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿಯನ್ನು ಜಾರಿಗೆ ತರುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಶೀಘ್ರದಲ್ಲೇ ಖಾಸಗಿ ಕ್ರಿಪ್ಟೋ ಅಸೆಟ್ಸನ್ನು ನಿಯಂತ್ರಿಸೋ ಮಸೂದೆಯನ್ನು ಕೂಡ ಸರ್ಕಾರ ಮಂಡಿಸೋ ಸಾಧ್ಯತೆ ಇದೆ. ಖಾಸಗಿ ಕ್ರಿಪ್ಟೋ ಅಸೆಟ್ಸ್ಗೆ ಮೂಗುದಾರ ಹಾಕಿ ಅಧಿಕೃತ ಡಿಜಿಟಲ್ ಕರೆನ್ಸಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಪ್ರಧಾನಿ ಮೋದಿ ಕೂಡ ಹೇಳಿದ್ದಾರೆ. ಭಾರತದಲ್ಲಿ ಕ್ರಿಪ್ಟೋ ಲೋಕದಲ್ಲಿ ದೊಡ್ಡ ಪ್ರಮಾಣದ ಕಪ್ಪು ಹಣವನ್ನು ಹಾಕಿ ಮುಖವನ್ನು ಮರೆಮಾಚಿ ಬದುಕ್ತಿರೋರು ತುಂಬ ಜನನೇ ಇದ್ದಾರೆ. ಜೊತೆಗೆ ಸಣ್ಣ ಪುಟ್ಟ ತಿಂಗಳು ಸಂಬಳದಲ್ಲಿ ಚುಚ್ಚೂರು ಉಳಿಸಿ ಕ್ರಿಪ್ಟೋ ಹೂಡಿಕೆ ಮಾಡಿ ಸ್ವಲ್ಪ ದುಡ್ಡು ಮಾಡೋಣ ಅಂತ ಆಸೆ ಪಟ್ಟವರು ಕೂಡ ತುಂಬ ಜನ ಇದ್ದಾರೆ. ಹೀಗಾಗಿ ಭಾರತ ತರೋಕೆ ಹೊರಟಿರೋ ಕಾನೂನಲ್ಲಿ ಏನೇನಿರಬಹುದು, ಭಾರತದ ಅಫಿಷಿಯಲ್ ಡಿಜಿಟಲ್ ಕರೆನ್ಸಿ ಹೇಗಿರಬಹುದು ಅನ್ನೋ ಕುತೂಹಲ ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಈ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲೋ ಪ್ರಯತ್ನವನ್ನು, ಹಾಗೆ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯ ಅಫಿಷಿಯಲ್ ಕ್ರಿಪ್ಟೋ ಕರೆನ್ಸಿಗಳಿವೆ, ಡಿಜಿಟಲ್ ಕರೆನ್ಸಿಗಳಿವೆ, ಸರ್ಕಾರವೇ ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ತಂದರೆ ಏನೆಲ್ಲ ತೊಂದರೆ ಆಗಬಹುದು, ಏನೇನು ಲಾಭ ಆಗಬಹುದು ಎಲ್ಲವನ್ನ ತಿಳಿಸಿಕೊಡೋಣ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಕೊನೆವರೆಗೂ ಈ ವರದಿಯನ್ನು ಗಮನವಿಟ್ಟು ನೋಡ್ತಾ ಹೋಗಿ. ಏನಿದು ಡಿಜಿಟಲ್ ದುಡ್ಡು? ಈಗ ಭಾರತ ಸರ್ಕಾರ ತರೋಕೆ ಹೊರಟಿರೋ ಸೆಂಟ್ರಲ್ ಬ್ಯಾಂಕ್ನ ಡಿಜಿಟಲ್ ರುಪಿ ಅಥವಾ ಡಿಜಿಟಲ್ ಯೂರೋ ಅಥವಾ ಚೀನಾದ ರೆನ್ ಮಿನ್ ಬಿ ಇವೆಲ್ಲವೂ ಕೂಡ ಫಿಯಟ್ ಕರೆನ್ಸಿ ಅಂತಾನೆ ಕರೆಸ್ಕೊಡುತ್ತೆ. ಫಿಯಟ್ ಕರೆನ್ಸಿ ಅಂದರೆ ಇದು ಚಿನ್ನ ಅಥವಾ ಬೆಳ್ಳಿಯಿಂದ ಬೆಂಬಲಿತವಲ್ಲದ ಒಂದು ವಿಧದ ದುಡ್ಡು. ಇದು ಸರ್ಕಾರದಿಂದ ಘೋಷಿಸಲ್ಪಟ್ಟ ಕರೆನ್ಸಿ ಆಗಿರುತ್ತೆ. ಸರ್ಕಾರವೇ ಈ ಕರೆನ್ಸಿಗೆ ಗ್ಯಾರಂಟಿ ಆಗಿರುತ್ತೆ. ಇದನ್ನು ಸರ್ಕಾರವೇ ಕಂಟ್ರೋಲ್ ಮಾಡುತ್ತೆ. ಅಂದರೆ ದೇಶದ ಸೆಂಟ್ರಲ್ ಬ್ಯಾಂಕ್ ಯಾವುದಿರುತ್ತೋ ಅದು ಕಂಟ್ರೋಲ್ ಮಾಡುತ್ತೆ. ಭಾರತದಲ್ಲಿ ಆ ಕೆಲಸವನ್ನು RBI ಮಾಡುತ್ತೆ. ಈಗಾಗಲೇ ಕೆಲ ಖಾಸಗಿ ಕರೆನ್ಸಿಗಳು ಫಿಯಟ್ ಕರೆನ್ಸಿಗಳಿಗೆ ಸಮನಾಗಿ ಬೆಲೆ ನಿಗದಿಪಡಿಸ್ಕೊಳ್ತಿವೆ. ಉದಾಹರಣೆಗೆ ಫೇಸ್ಬುಕ್ ಕೂಡ DM ಅನ್ನೋ ಡಿಜಿಟಲ್ ಕರೆನ್ಸಿಯನ್ನು ರಿಲೀಸ್ ಮಾಡಿದರು. ಅದು ಅಮೆರಿಕದ ಡಾಲರ್ಗೆ ಸಮನಾಗಿ ಬೆಲೆ ನಿಗದಿ ಮಾಡುತ್ತೆ. ಅಂದರೆ ಒಂದು DM ಒಂದು ಅಮೆರಿಕನ್ ಡಾಲರ್ಗೆ ಈಕ್ವಲ್ ಅನ್ನೋ ರೀತಿಯಲ್ಲಿ. ಹೀಗೆ ಸರ್ಕಾರದ ಸೆಂಟ್ರಲ್ ಬ್ಯಾಂಕ್ ಇಶ್ಯೂ ಮಾಡೋ ಫಿಯಟ್ ಕರೆನ್ಸಿಗೆ ಸರಿಸಮನಾಗಿ ಬೆಲೆ ಹೊಂದಿರುವ ಖಾಸಗಿ ಕರೆನ್ಸಿಗಳು ಅಷ್ಟೊಂದು ಅಸ್ಥಿರ ಆಗಿರುವುದಿಲ್ಲ, ಸ್ಟೇಬಲ್ ಇರ್ತವೆ. ದಿನಕ್ಕೊಂದು ರೀತಿ ಇವುಗಳ ಬೆಲೆ ದೊಡ್ಡ ಪ್ರಮಾಣದಲ್ಲಿ ಏರುಪೇರಾಗಲ್ಲ. ಆದರೆ ಬಿಟ್ಕಾಯಿನ್, ಇಥೇರಿಯಂನಂತಹ ಕೆಲವೊಂದಷ್ಟು ಕ್ರಿಪ್ಟೋ ಆಸೆಟ್ಗಳು ಯಾವುದೇ ಫಿಯಟ್ ಕರೆನ್ಸಿಗೆ ಸರಿಸಮನಾಗಿ ಬೆಲೆ ನಿಗದಿ ಆಗಿರುವುದಿಲ್ಲ. ಹೀಗಾಗಿ ಇವು ಅಷ್ಟೊಂದು ಸ್ಟೇಬಲ್ ಇರುವುದಿಲ್ಲ. ವಿಪರೀತ ಲಾಭ ಅಥವಾ ವಿಪರೀತ ನಷ್ಟ ಈ ಕ್ರಿಪ್ಟೋ ಆಸೆಟ್ಸಲ್ಲಿ ಸರ್ವೇ ಸಾಮಾನ್ಯ. ಇದೇ ಕಾರಣಕ್ಕೆ ಭಾರತ ಸರ್ಕಾರದ ಹಣಕಾಸು ಕಾರ್ಯದರ್ಶಿ ಇಂತಹ ಕ್ರಿಪ್ಟೋ ಅಸೆಟ್ಸ್ ವ್ಯವಹಾರವನ್ನು ಜೂಜಾಟಕ್ಕೆ ಹೋಲಿಸಿದ್ದಾರೆ. ಏನು, ಎಲ್ಲ ಕ್ರಿಪ್ಟೋ ಆಸೆಟ್ಸ್ ಅಥವಾ ಕ್ರಿಪ್ಟೋ ಕರೆನ್ಸಿ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೂಲಕ ಕೆಲಸ ಮಾಡ್ತವೆ. ಈ ಬ್ಲಾಕ್ ಚೈನ್ ಅಂದರೆ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ. ಇದೊಂದು ಡಿಜಿಟಲ್ ವೇದಿಕೆ. ಇಲ್ಲಿ ದುಡ್ಡು ಸೇರಿದಂತೆ ಯಾವುದೇ ವಸ್ತುವನ್ನು ಡಿಜಿಟಲ್ ರೂಪಕ್ಕೆ ತಂದು ರೆಕಾರ್ಡ್ ಇಡ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬ್ಲಾಕ್ ಚೈನ್ ಡಿಜಿಟಲ್ ಲೆಡ್ಜರ್ ರೀತಿ ಕೆಲಸ ಮಾಡುತ್ತೆ, ಓಪನ್ ಲೆಡ್ಜರ್ ರೀತಿ ಕೆಲಸ ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಟ್ಕಾಯಿನ್ ಸಂಬಂಧಿತ ನಮ್ಮ ಈ ಹಿಂದಿನ ವರದಿಗಳಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದರ ಲಿಂಕನ್ನು ನಾವು ಈ ವಿಡಿಯೋ ಅಂತ್ಯದಲ್ಲಿ ಸ್ಕ್ರೀನ್ನಲ್ಲಿ ತರ್ತೀವಿ. ಅದನ್ನು ಕ್ಲಿಕ್ ಮಾಡೋ ಮೂಲಕ ನೀವು ನೋಡಬಹುದು. ನಾವೀಗ ಈ ವರದಿಯಲ್ಲಿ ಮುಂದಕ್ಕೆ ಹೋಗೋಣ. ಭಾರತ ಏನು ಮಾಡಬಹುದು? ಭಾರತ ಈ ಸ್ಥಿರವಾದ ಕರೆನ್ಸಿಯ ಐಡಿಯಾವನ್ನು ಫಾಲೋ ಮಾಡೋ ಸಾಧ್ಯತೆ ಇದೆ. ಹಾಗಂತ ಫೇಸ್ಬುಕ್ ತಂದಂತಹ ಡಿಜಿಟಲ್ ಕರೆನ್ಸಿ DM ಬಳಕೆಯನ್ನು ಪ್ರಮೋಟ್ ಮಾಡೋ ಸಾಧ್ಯತೆ ಕಮ್ಮಿ. ಯಾಕಂದರೆ DM ಖಾಸಗಿ ಕಂಪನಿಯಿಂದ ಬಿಡುಗಡೆ ಮಾಡಲಾದ ಕರೆನ್ಸಿ, ಸೆಂಟ್ರಲ್ ಬ್ಯಾಂಕ್ನಿಂದ ಅಲ್ಲ. ಭಾರತದ ಎಲ್ಲ ಫೇಸ್ಬುಕ್ ಮತ್ತು ವಾಟ್ಸಪ್ ಬಳಕೆದಾರರು ಡಾಲರ್ಗೆ ಸಮನಾಗಿ ಬೆಲೆ ನಿಗದಿ ಮಾಡೋ DM ಕರೆನ್ಸಿಯನ್ನು ಖರೀದಿಸೋಕೆ ಸಾಧ್ಯ ಆದರೆ ರೂಪಾಯಿ ಅಟ್ರಾಕ್ಷನ್ ಕಳ್ಕೊಳ್ಳುತ್ತೆ, ಮೌಲ್ಯ ಕಮ್ಮಿ ಆಗುತ್ತೆ. ಇದು ಹಣಕಾಸಿನ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತೆ. ಆದರೆ ಸರ್ಕಾರದ ಕಡೆಯಿಂದಲೇ ಡಿಜಿಟಲ್ ಕರೆನ್ಸಿಯನ್ನು ಇಶ್ಯೂ ಮಾಡಿದಾಗ ಈ ಪ್ರಾಬ್ಲಮ್ ಇರುವುದಿಲ್ಲ. ಡಿಜಿಟಲ್ ಕರೆನ್ಸಿ ಹೇಗಿರುತ್ತೆ? ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ CBDC ದೇಶದ ಕರೆನ್ಸಿಗೆ ಸಮನಾಗಿರುತ್ತೆ. ಅಂದರೆ ಭಾರತದಲ್ಲಿ RBI ಬಿಡುಗಡೆ ಮಾಡುವ ಡಿಜಿಟಲ್ ಕರೆನ್ಸಿ ರೂಪಾಯಿಗೆ ಸಮ ಆಗಿರುತ್ತೆ. ₹1 ಕಾಯಿನಿಗೆ ಎಷ್ಟು ಬೆಲೆ ಇರುತ್ತೋ, ₹1 ನೋಟಿಗೆ ಎಷ್ಟು ಬೆಲೆ ಇರುತ್ತೋ, ಬ್ಯಾಂಕ್ ಅಕೌಂಟಲ್ಲಿ ಕಾಣೋ ₹1 ಅಂತ ಕಾಣುವಂಥ ಆ ನಂಬರ್ಗೆ ಎಷ್ಟು ಬೆಲೆ ಇರುತ್ತೋ ಅಷ್ಟೇ ಬೆಲೆ ಈ ₹1 ಡಿಜಿಟಲ್ ರುಪಿಗೂ ಕೂಡ ಇರುತ್ತೆ. ದೇಶದ ಹಣಕಾಸು ವಿಚಾರದ ಸಾರ್ವಭೌಮತ್ವವನ್ನು ನೋಡಿಕೊಂಡೇ RBI ಈ ಡಿಜಿಟಲ್ ಕರೆನ್ಸಿಯನ್ನು ಇಶ್ಯೂ ಮಾಡುತ್ತೆ. ಡಿಜಿಟಲ್ ಕರೆನ್ಸಿಗೆ ಆಧಾರ್ ವ್ಯವಸ್ಥೆ ಬಳಕೆ. ನಮ್ಮ ದೇಶದಲ್ಲಿ ಈಗಾಗಲೇ ಆಧಾರ್ ಗುರುತು ಪರಿಶೀಲನಾ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯನ್ನು ಡಿಜಿಟಲ್ ಕರೆನ್ಸಿಗೂ ಬಳಸ್ಕೊಳ್ಬಹುದು. ಆಧಾರ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ನಡೆಯಲ್ಲ ಅದು. ಆದರೂ API ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಮೂಲಕ ಅದರ ಜೊತೆ
ಕನೆಕ್ಟ್ ಮಾಡೋ ರೀತಿ ವ್ಯವಹರಿಸೋಕೆ ಸಾಧ್ಯ ಆಗುವಂತೆ ಡಿಜಿಟಲ್ ಕರೆನ್ಸಿ ನೆಟ್ವರ್ಕನ್ನು ಡಿಸೈನ್ ಮಾಡೋಕ್ಕಾಗುತ್ತೆ. ಸಾಫ್ಟ್ವೇರ್ ಕೋಡ್ಗಳು ಈ ಎರಡು ಡಿಫ್ರೆಂಟ್ ಪ್ರೋಗ್ರಾಮ್ಗಳ ಪರಸ್ಪರ ಕಮ್ಯುನಿಕೇಷನ್ಗೆ ಅನುಕೂಲ ಮಾಡಿಕೊಡೋ ಥರ ಡಿಸೈನ್ ಮಾಡಬೇಕು. ದೊಡ್ಡ ಜನಸಂಖ್ಯೆ ಇರೋ ದೇಶದಲ್ಲಿ ನಿಯಂತ್ರಣ ಸುಲಭನಾ? ಭಾರತ ಜನಸಂಖ್ಯೆಯಲ್ಲಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ, ಮೊದಲ ಸ್ಥಾನಕ್ಕೆ ತುಂಬ ಹತ್ತಿರದಲ್ಲೇ ಇದೆ. ಇಂಥ ಅತ್ಯಂತ ದೊಡ್ಡ ಜನಸಂಖ್ಯೆಯ ದೇಶದಲ್ಲಿ ಇದೆಲ್ಲ ಸಾಧ್ಯ ಅನ್ನೋ ಪ್ರಶ್ನೆ ಮೂಡಬಹುದು. ಅದಕ್ಕೆ ಡಿಜಿಟಲ್ ಕರೆನ್ಸಿಯನ್ನು ದೃಢವಾದ KYC ಮತ್ತು ರೂಲ್ಸ್ಗಳೊಂದಿಗೆ ಪ್ರೋಗ್ರಾಮ್ ಮಾಡಬೇಕಾಗತ್ತೆ. ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಇದ್ದರೆ KYC ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಮಾಡೋದ್ರ ಜೊತೆಗೆ ಒಂದಷ್ಟು ಕಠಿಣ ರೂಲ್ಸ್ಗಳನ್ನು ಜಾರಿಗೆ ತರ್ಬೋದು. ವಿದೇಶಿ ಕರೆನ್ಸಿಯೊಂದಿಗೆ ಎಕ್ಸ್ಚೇಂಜ್ ಆಗುವಾಗಲೂ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಇದಕ್ಕೆ ಸೇರಿಸಬೇಕಾಗ್ಬೋದು. ಡಿಜಿಟಲ್ ಕರೆನ್ಸಿ ಎಲ್ಲರೂ ಬಳಸಬಹುದಾ? ಈ ಡಿಜಿಟಲ್ ದುಡ್ಡನ್ನು ಎಲ್ಲರೂ ಬಳಸೋದು ಸಾಧ್ಯನಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದರೆ ಎಲ್ಲರೂ ಈ ಕರೆನ್ಸಿ ಬಳಸೋ ವಿಚಾರ ಬಂದಾಗ ಹಲವು ಸವಾಲುಗಳು ಎದುರಾಗುತ್ತೆ. ಬ್ಲಾಕ್ ಚೈನ್ ನೆಟ್ವರ್ಕ್ನಲ್ಲಿ ಕೋಟಿಗಟ್ಟಲೆ ಡಿಜಿಟಲ್ ವಾಲೆಟ್ಗಳು ಬೇಕಾಗುತ್ತೆ. ಎಷ್ಟು ವಾಲೆಟ್ಗಳು ಬೇಕು, ಎಷ್ಟರ ಮಟ್ಟಿಗೆ ಇವುಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ಕರೆನ್ಸಿ ಬಿಡುಗಡೆ ಮಾಡುವ ಸೆಂಟ್ರಲ್ ಬ್ಯಾಂಕ್ ನಿರ್ಧಾರ ಮಾಡುತ್ತೆ. ಇದಕ್ಕೆ ದೊಡ್ಡ ಮಟ್ಟದ ಸೈಬರ್ ಭದ್ರತೆಯ ಅವಶ್ಯಕತೆ ಕೂಡ ಇರುತ್ತೆ. ಇಲ್ಲ ಅಂದರೆ ಡಿಜಿಟಲ್ ಲೋಕದಲ್ಲಿ ವಾಲೆಟ್ ಹೊಡ್ಕೊಂಡು ಹೋಗೋರಿಗೇನು ಕಮ್ಮಿ ಇಲ್ಲಲ್ಲ. ಹೀಗಾಗಿ ಮೊಬೈಲ್ನಲ್ಲೂ ಸೈಬರ್ ಸುರಕ್ಷತೆಗಾಗಿ ಕೆಲವೊಂದು ಮಾನದಂಡಗಳನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಆದಮೇಲೆ ಬರೋ ಮತ್ತೊಂದು ಪ್ರಶ್ನೆ, ಜನ ಬಳಸ್ತಾರಾ ಅಂತ. ಸೆಂಟ್ರಲ್ ಬ್ಯಾಂಕೇ ಬಿಡುಗಡೆ ಮಾಡೋದ್ರಿಂದ ಜನರಿಗೆ ತಮ್ಮ ಡೆಪಾಸಿಟ್ಗಳನ್ನು ಸೇಫ್ ಆಗಿಡೋಕ್ಕೆ ಹೊಸ ದಾರಿ ಸಿಕ್ಕಂತಾಗುತ್ತೆ. ತಮ್ಮ ಖಾತೆಗಳಲ್ಲಿರೋ ಡೆಪಾಸಿಟ್ ದುಡ್ಡನ್ನು ಡಿಜಿಟಲ್ ಕರೆನ್ಸಿಯಾಗಿ ಬದಲಾಯಿಸ್ಕೊಳ್ಳಿಕ್ಕಾಗತ್ತೆ. ಆದರೆ RBI ಉಪ ಗವರ್ನರ್ T. ರವಿಶಂಕರ್ ಹೇಳೋ ಪ್ರಕಾರ ಡಿಜಿಟಲ್ ಕರೆನ್ಸಿ ಬಂದರೂ ಕೂಡ ಜನ ತಮ್ಮ ಬ್ಯಾಂಕ್ ಖಾತೆಗಳಲ್ಲಿರೋ ಡೆಪಾಸಿಟ್ಗಳನ್ನು ಕನ್ವರ್ಟ್ ಮಾಡೋಕ್ಕೆ ಮುಂದಾಗೋದಿಲ್ಲ. ಯಾಕಂದರೆ ಡಿಜಿಟಲ್ ಕರೆನ್ಸಿಗೆ ಬಡ್ಡಿ ಸಿಗೋದಿಲ್ಲ. ಹೀಗಾಗಿ ಡಿಜಿಟಲ್ ಕರೆನ್ಸಿ ಬಂದರೂ ಕೂಡ ಜನ ಬ್ಯಾಂಕ್ ಡೆಪಾಸಿಟ್ಗಳನ್ನೆಲ್ಲ ಕನ್ವರ್ಟ್ ಮಾಡೋದಿಲ್ಲ. ಬದಲಿಗೆ ದುಡ್ಡನ್ನು ಡೆಪಾಸಿಟ್ ಮಾಡಬೇಕು ಈಗ ಯಾವ್ದಾರ ಅಕೌಂಟಿಗೆ ಅಂತ ಬಯಸೋರು ವ್ಯವಹಾರಗಳಲ್ಲಿ ಜನ ಈ ಡಿಜಿಟಲ್ ಕರೆನ್ಸಿಯನ್ನು ಬಳಸಬಹುದು. ಎಂಡ್ ಆಫ್ ದಿ ಡೇ, ದಿನದ ಅಂತ್ಯದಲ್ಲಿ ಉಳಿದ ದುಡ್ಡನ್ನು ಮತ್ತೆ ಬಡ್ಡಿ ಸಿಗೋ ಡೆಪಾಸಿಟ್ ಖಾತೆಗಳಿಗೇನೆ ಅವರು ಶಿಫ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಬ್ಯಾಂಕ್ಗಳಿಗೆ ಡಿಜಿಟಲ್ ಕರೆನ್ಸಿ. ಕೆಲ ದೇಶಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ವೈಯಕ್ತಿಕ ಬಳಕೆಗೆ ಹೊರತರೋಕೆ ಪ್ಲಾನ್ ಮಾಡಲಾಗ್ತಿದೆ. ಅದಕ್ಕೂ ಮುನ್ನ ಆರಂಭದಲ್ಲಿ ಬ್ಯಾಂಕ್ಗಳ ನಡುವಿನ ವರ್ಗಾವಣೆಯಲ್ಲಿ ಮಾತ್ರ ಇದನ್ನು ಬಳಸಿ ಚೆಕ್ ಮಾಡೋಕ್ಕೂ ಕೂಡ ಚಿಂತನೆ ಇದೆ. ಇದು ವಾಣಿಜ್ಯ ಬ್ಯಾಂಕ್ಗಳ ಕಾಸ್ಟ್ ಕಮ್ಮಿ ಮಾಡುತ್ತೆ, ಅವ್ರಿಗಾಗೋ ಖರ್ಚನ್ನು ಕಮ್ಮಿ ಮಾಡುತ್ತೆ. ವರ್ಗಾವಣೆಗಳು RTGSಗಿಂತಲೂ ಸ್ಪೀಡಾಗಿ ಆಗುತ್ತೆ. ಫ್ರಾನ್ಸ್ನ ಸೆಂಟ್ರಲ್ ಬ್ಯಾಂಕ್ ಡೆ ಫ್ರಾನ್ಸ್ ಇದರ ಪ್ರಯೋಗ ಮಾಡಿದೆ. ಬ್ಯಾಂಕ್ಗಳ ನಡುವಿನ ವ್ಯವಹಾರಕ್ಕೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಬಳಕೆಗೆ ಅವಕಾಶ ಕೊಟ್ಟು ಅದು ಯಶಸ್ವಿ ಕೂಡ ಆಗಿದೆ ಫ್ರಾನ್ಸ್ನಲ್ಲಿ. ದೇಶಗಳ ನಡುವಿನ ವ್ಯವಹಾರಕ್ಕೆ ಸಹಕಾರಿ. ಎರಡು ದೇಶಗಳ ನಡುವಿನ ವ್ಯವಹಾರಕ್ಕೂ ಡಿಜಿಟಲ್ ಕರೆನ್ಸಿ ಸಹಕರಿಸುತ್ತೆ. ಇವತ್ತು ದೇಶಗಳ ನಡುವಿನ ವ್ಯವಹಾರಗಳಲ್ಲಿ ಹಲವು ಬ್ಯಾಂಕ್ಗಳು, ಮಧ್ಯವರ್ತಿಗಳು ಮತ್ತು ಕಾನೂನುವಂಥ ಹಲವು ಅಡೆತಡೆಗಳಿವೆ. ಆದರೆ ದೇಶಗಳ ನಡುವೆಯೂ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯ ಮೂಲಕ ವ್ಯವಹಾರ ಶುರುವಾದರೆ ಸಿಂಪಲ್ ಮತ್ತು ಪಾರದರ್ಶಕವಾಗಿರುತ್ತೆ. JP ಮಾರ್ಗನ್ ಮತ್ತು ಆಲಿವರ್ ವೈಮನ್ ಕನ್ಸಲ್ಟೆನ್ಸಿಯ ಜಾಯಿಂಟ್ ರಿಸರ್ಚ್ ರಿಪೋರ್ಟ್ ಪ್ರಕಾರ ಒಂದು ವೇಳೆ ವಿಶ್ವದ ಹಲವು ದೇಶಗಳ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ನೆಟ್ವರ್ಕ್ ಸ್ಥಾಪನೆಯಾದರೆ ದೇಶಗಳ ನಡುವಿನ ಪಾವತಿ ರಿಯಲ್ ಟೈಮ್ನಲ್ಲಿ ಸಾಧ್ಯ ಆದರೆ ಗ್ಲೋಬಲ್ ಕಾರ್ಪೊರೇಟ್ಸ್ ಅಂದರೆ ಜಾಗತಿಕ ಕಂಪನಿಗಳ $100 ಬಿಲಿಯನ್ ಅಂದರೆ ರೂಪಾಯಿ ಲೆಕ್ಕದಲ್ಲಿ 7.5 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ವಿದೇಶಗಳಿಂದ ದುಡ್ಡು ಕಳಿಸೋರಿಗೆ ಅನುಕೂಲ. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯಿಂದ ವಿದೇಶಗಳಲ್ಲಿ ಹೆಚ್ಚಿನ ಪ್ರಜೆಗಳನ್ನು ಹೊಂದಿರೋ ದೇಶಗಳಿಗೆ ಅನುಕೂಲ ಆಗುತ್ತೆ. ಅಂದರೆ ಈಗ ಭಾರತದ ಅಸಂಖ್ಯಾತ ಜನ ವಿದೇಶಗಳಲ್ಲಿ ಕೆಲಸ ಮಾಡ್ತಿದ್ದು ತಮ್ಮ ಭಾರತದಲ್ಲಿರೋ ಕುಟುಂಬಕ್ಕೆ ದುಡ್ಡನ್ನು ಕಳಿಸ್ತಾರೆ. ಭಾರತಕ್ಕೆ ಪ್ರತಿ ವರ್ಷ $80 ಬಿಲಿಯನ್ ಅಂದರೆ ರೂಪಾಯಿ ಲೆಕ್ಕದಲ್ಲಿ 7 ಲಕ್ಷ ಕೋಟಿ ರೂಪಾಯಿಯಷ್ಟು ದುಡ್ಡು ವಿದೇಶಗಳಲ್ಲಿರೋ ಭಾರತೀಯರಿಂದ ಹರಿದು ಬರುತ್ತೆ. ಡಿಜಿಟಲ್ ಕರೆನ್ಸಿಯಲ್ಲಿ ವ್ಯವಹಾರ ವೆಚ್ಚ ಕಮ್ಮಿ ಇರೋದ್ರಿಂದ ವಿದೇಶಗಳಿಂದ ಭಾರತಕ್ಕೆ ಈ ಮಾರ್ಗದಲ್ಲಿ ಬರೋ ದುಡ್ಡಿನ ಮೊತ್ತ ಮತ್ತಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಕ್ರಿಪ್ಟೋ ಕಾನೂನುಬದ್ಧವಾದರೆ ಏನಾಗುತ್ತೆ? ಸದ್ಯ ಕ್ರಿಪ್ಟೋ ಕರೆನ್ಸಿ ಅಥವಾ ನಮ್ಮ ಭಾರತ ಸರ್ಕಾರ ಹೇಳೋ ಪ್ರಕಾರ ಕ್ರಿಪ್ಟೋ ಆಸೆಟ್ಸ್ ಜನರಿಂದ ಜನರಿಗೋಸ್ಕರ ಅಂತ ಅವರವರೇ ಮಾಡ್ಕೊಂಡಿರೋ ಥರ ಒಂದು ರೀತಿ ಕಾನೂನಿನ ನಿಗಾದಿಂದ ಹೊರಗೆ ಉಳ್ಕೊಂಡ್ಬಿಟ್ಟಿದೆ ಅವೆಲ್ಲ. ಬ್ಲಾಕ್ ಚೈನ್ ಟೆಕ್ನಾಲಜಿ ಮೂಲಕ ಕೆಲಸ ಮಾಡೋ ಈ ವ್ಯವಸ್ಥೆ ನಿಜವಾದ ಬಳಕೆದಾರರನ್ನು ಮರೆಮಾಚುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಗುಂಪಿನಿಂದ ಈ ವ್ಯವಸ್ಥೆ ನಿಯಂತ್ರಣಕ್ಕೊಳಪಡುವುದಿಲ್ಲ. ಆದರೆ ಕ್ರಿಪ್ಟೋ ಕರೆನ್ಸಿಯನ್ನು ಕಾನೂನುಬದ್ಧಗೊಳಿಸಿದರೆ ಇವೆಲ್ಲದಕ್ಕೂ ಅಂತ್ಯ ಹಾಡ್ದಂಗಾಗುತ್ತೆ. ಅದನ್ನು ನಿಯಂತ್ರಿಸೋಕ್ಕೂ ಸಾಧ್ಯ ಆಗೋದ್ರಿಂದ ದುರ್ಬಳಕೆ ತಪ್ಪುತ್ತೆ ಅನ್ನೋದು ಲೆಕ್ಕಾಚಾರ ಇಲ್ಲಿ. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ಪ್ರತಿಯೊಂದು ವ್ಯವಹಾರವನ್ನು ಟ್ರ್ಯಾಕ್ ಮಾಡಿ ಟ್ರೇಸ್ ಮಾಡೋ ಉದ್ದೇಶದಿಂದಲೇ ಜಾರಿಗೆ ತರಲಾಗ್ತಿದೆ.
ಇದೇ ಕಾರಣಕ್ಕೆ ಚೀನಾ ತನ್ನ ಕ್ರಿಪ್ಟೋ ಕರೆನ್ಸಿಯ ಕ್ಷೇತ್ರದಲ್ಲಿ ಆಕ್ರಮಣಕಾರಿಯಾಗಿ ಕೆಲಸ ಮಾಡ್ತಿದೆ. ಡಿಜಿಟಲ್ ರೆನ್ಮೆನ್ ಬಿಯನ್ನು ಅದು ಟ್ರಯಲ್ ಮಾಡ್ತಾ ಇದೆ. ದೈನಂದಿನ ವ್ಯವಹಾರಗಳಲ್ಲಿ ಅಂದರೆ ಕಾಫಿ ಖರೀದಿಗೂ ಡಿಜಿಟಲ್ ಕರೆನ್ಸಿ ಬಳಕೆ ಚೀನಾದ ಉದ್ದೇಶ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಕ್ರಿಪ್ಟೋವನ್ನು ಮೇನ್ ಸ್ಟ್ರೀಮ್ ಮಾಡ್ತೀವಿ ಅಂತ ಚೀನಾ ಪ್ಲಾನ್ ಮಾಡ್ತಾ ಇದೆ. ಮಾನವ ಹಕ್ಕು ಉಲ್ಲಂಘನೆಯಾಗುತ್ತಾ? ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ಬಳಸುವಾಗ ತಮ್ಮ ಗುರುತನ್ನು ಮರೆಮಾಚೋಕ್ಕಾಗುವುದಿಲ್ಲ. ಇದರ ಕಂಪ್ಲೀಟ್ ವ್ಯವಹಾರದ ಮೇಲೆ ರಿಸರ್ವ್ ಬ್ಯಾಂಕ್ನ ಸರ್ಕಾರಿ ವ್ಯವಸ್ಥೆಯ ಕಣ್ಣಿರುತ್ತೆ. ಇದು ಒಳ್ಳೆಯ ಉದ್ದೇಶಕ್ಕೆ ಮಾಡಿದ್ದಾದರೂ ಕೂಡ ಎಲ್ಲರ ವ್ಯವಹಾರಗಳು ಸರ್ಕಾರಕ್ಕೆ ಗೊತ್ತಾಗುತ್ತೆ. ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ ಫುಲ್ ಡೀಟೇಲ್ಸ್ ಸಿಗುತ್ತೆ. ಇದರಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಈ ವ್ಯವಸ್ಥೆಯ ದುರುಪಯೋಗಕ್ಕೆ ಕಾರಣ ಆಗುತ್ತೆ ಅಂತ ಒಂದಷ್ಟು ಜನ ಆರೋಪವನ್ನು ಮಾಡ್ತಾರೆ. ಆದರೆ ಅದಕ್ಕೂ ಮುನ್ನ ಒಮ್ಮೆ ಈಗಿರೋ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ಗಮನಿಸಬೇಕು. ಈಗಿರೋ ಡಿಜಿಟಲ್ ಪಾವತಿ ವೇದಿಕೆಯಲ್ಲೆಲ್ಲ ನಾವೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಲ್ಲ, ಒಂದು ಕೋರ್ಟ್ ಆದೇಶದ ಮೇರೆಗೆ ಎಲ್ಲ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡೋಕೆ ಅವಕಾಶ ಇದೆ. ಈಗಲೂ ಈ ಡಿಜಿಟಲ್ ವ್ಯವಹಾರಗಳಲ್ಲಿ, ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಪ್ರೈವಸಿ 100% ಇದೆಯಾ? ಖಂಡಿತವಾಗ್ಲೂ ಕೂಡ ಇಲ್ಲ. ಆದರೆ ಒಂದಷ್ಟು ಜನ ಪ್ರೈವಸಿ ಇದೆಲ್ಲ ಸರ್ಕಾರಕ್ಕೆಲ್ಲ ಗೊತ್ತಾಗಬಾರ್ದು ಈ ರೀತಿ ವಾದವನ್ನು ಹೊಂದಿದ್ರೆ, ಇನ್ನು ಕೆಲವರು ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿರೋ ದುಡ್ಡಿನ ಓಡಾಟ, ಎಲ್ಲ ದುಡ್ಡಿನ ಚಲನವಲನ ಸರ್ಕಾರದ ಕಣ್ಣಿನಲ್ಲಿ ಇರಬೇಕು, ಎಲ್ಲವೂ ಕೂಡ ಓಪನ್ ಇರಬೇಕು. ಈಗ ಜನ ಎಲ್ಲಿ ಬೇಕಾದ್ರೂ ದುಡ್ಡು ಕದ್ದಿಡಬಹುದು. ಎಲ್ಲ ಬಿಟ್ಟು ಬಾತ್ರೂಮ್ ಡ್ರೈನೇಜ್ ಪೈಪ್ಗಳಲ್ಲೂ ಕೂಡ ದುಡ್ಡನ್ನು ಕೂಡಿಡ್ತಾರೆ. ಆದರೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಬಂದಾಗ ಬ್ಲಾಕ್ ಚೈನ್ ಮೂಲಕ ವ್ಯವಹಾರ ನಡೆಯೋದ್ರಿಂದ ಅಲ್ಲಿ ದುಡ್ಡನ್ನು ಬಚ್ಚಿಡೋಕೆ ಸಾಧ್ಯ ಆಗೋದಿಲ್ಲ. ಲೋನ್ ತಗೊಂಡು ವಾಪಸ್ ಕಟ್ಟದೆ ಕಳ್ಳಾಟ ಆಡೋದು ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥ ವಾದ ಕೂಡ ಇದೆ. ಫ್ರೆಂಡ್ಸ್, ಹೀಗೆ ಸೆಂಟ್ರಲ್ ಬ್ಯಾಂಕ್ನ ಡಿಜಿಟಲ್ ಕರೆನ್ಸಿಯಿಂದ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಆತಂಕ ಕೂಡ ಇದೆ. ಯಾಕಂದರೆ ಈ ವ್ಯವಸ್ಥೆಗೂ ಮುನ್ನ ಸರ್ಕಾರ ಭದ್ರತೆಯನ್ನು ಕೂಡ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಈ ಪ್ರಯತ್ನ ಯಶಸ್ವಿಯಾಗೋಕ್ಕೆ ಸಾಧ್ಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಸರ್ಕಾರ ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿಯನ್ನು ಬಿಡುಗಡೆ ಮಾಡಿದ್ರೆ ಅದನ್ನು ನೀವು ಬಳಸೋಕೆ ಕಾಯ್ತಾ ಇದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.